ಏ ಎಲ್ಲೇ ಮಾಮ ಬತ್ಯಾರ್ದು ಬ್ಯಾದ ಯಾಕಲೇ ಮಮ್ಮಿ ಫೋನ್ ಮಾಡಿದ್ದಳು ಮತ್ತ ತ್ವಾಮ್ಗಳ ತಕ್ಕ ಹೋಗಿದ್ದಳತ್ತ ತ್ವಾಮ್ಗಳು ನಂದು ತಗದ್ ನೋದಿದ್ರತ್ತ ನಾನು ಕುಂದ್ಯಾಗ ದೋಷ ಏ ಅದು ಕೊಂಡ್ಯಾಗಲ್ಲೇ ಕುಂಡಲಿ ಒಳಗ ಅನ್ನ ಅದ್ರಾಗ ದೋತೈತತ್ತ ಅದಕ್ಕೆ ತೆಪ್ಪಲ ಬಗಲಾಗಿ ಎತ್ಕೊಂಡು ತಿತ್ತಲ್ ಪರ್ವತಕ್ಕಾದ್ರೆ ತುದ್ದಕತ್ತ ಏ ಇಲ್ಲಿ ನಾನು ಅದನ್ನ ಸುದ್ದ ಮಾಡವ ನೀ ಏನ್ ತುದ್ ಮಾತಿ ಮದುವೆ ಮಾಡ್ತಾನಿಂದ ಯಾರ್ ದೋತಿ ನನ್ನ ತಂಗಿ ಜೊತೆಲಿ ಬ್ಯಾದಪ್ಪ ಆಕೆ ನಿನಗತ್ತ ತಂಗಿ ಅಲ್ಲ ನನಗೂ ಕಾತ ಏ ಭಲೆ ಮದುವೆ ಅಕ್ಕ ನಂದು ಬಂದು ತಂಗಿ ಅನ್ಲಾತಾಳ ಏನು ಮದುವೆ ಅಕ್ಕ ಮರ ಬಾಯಾಗ ಲಗುತ್ತು ಬರಂಗ್ ಬದಿತಿರಲ್ಲ ಮರ ಅಲ್ಲ ಅವನು ಬಡಿಯೋದು ನೋಡಿದೆ ಅಲ್ಲೇ ಅಲ್ಲ ನೋದಿನ ಇನಾವ ಗಿದ್ದಂಗ ಅದಿಸಿ ಅದನ್ನ ತದಕೊಂಡ ನಾ 3 ರೂಪಾಯಿ ಕಿಲೋ ರಗತದವ ನಾ ತಾತ ಹೊಕ್ಕನ ಮರ ನಾಯಲ್ಲಿ ಬಳಿ ಹೊಡ್ಕೊಂಡು ಮಾತ ಕುಕ್ಮಾಳ ಕಚ್ಕೊಂಡು ಅಲ್ಲೇ ಏ ಅವನಷ್ಟ ಬಡಿತೇವೆ ಎಷ್ಟಾದ್ರೂ ನೀ ನನ್ನ ಮುದ್ದಿನ ಅಳಿಯ ಏನ್ ಹೇಳಕ್ ಬತ್ತಪ್ಪ ನಾಳೆ ಮಾತಾಕೆ ಮಮ್ಮ ಬರಕ್ ಬರಂಗಿಲ್ಲ ಒಂದ್ ಸಾರ್ ಮರಕ್ ಬರಂಗಿಲ್ಲ ಬರೇ ಚಾಲಿ ಕಲ್ಕೋತ ಬಂದಾಳಕ್ಕೆ ನಾಳೆ ನಾವಿಬ್ರು ಜಗಳಾಡ್ಬೇಕು ನೀ ಬಂದು ನಾನು ಮುಗ್ನ್ಯಾಗ ಮಣಕಾಲ್ ತುರ್ಕ್ಬೇಕು ನಾನು ಬಾಯ ರಗತ್ ಬರ್ಬೇಕು ನಾ ಸಾಯ್ಬೇಕು ನಾ ಮಗು ಸುದ್ದಿ ಮುಟ್ಬೇಕು ಆಯ್ಕೆ ಒಂದು ಟ್ಯಾಕ್ಟರ್ ಮಂದಿ ಕರ್ಕೊಂಡ್ಬರ್ಬೇಕು ಪಟಾಕ ಚಾಚಬೇಕು ಸಿದ್ದಿಗೆ ತಯಾರಾಗಬೇಕು ನಾನು ಮನ ತುರ್ಕ್ಬೇಕು ಯಾರಿಗಾರ ಅಲ್ಲೋ ಮರ ಒಟ್ಟ ಮದುವೆ ಸೋತಿರ್ತೈತೆ ಏ ಸುಮ್ಮನ ಮದುವೆ ಆಗ ಒಟ್ಟ ಅಲ್ಲೋ ಮರ ಸುಮ್ಮನೆ ಮದುವೆ ಆಗೋ ನಾ ಹೇಳೋ ಮಾತು ಕೇಳು ಅಲ್ಲ ನೋಡ ಮನಿ ಎಂಥದೈತೆ ಇದ ಮನಿ ನಿನ್ನ ಹೆಸರಲ್ಲಿ ಹೆಚ್ಚು ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕನ್ನೋ ಆಸೆ ನಂದೈತಿ ಇವಳು ಹೊಂಟಾಳ ಇವಳು ಚಪ್ಪಲ್ ತಲೆ ಮೇಲೆ ಇಟ್ಕೊಂಡ ಈ ಮನಿ ನನಗ ಹೌದು ಮತ್ತೆ ಇವ್ ರಾಣಿ ಮಾಡಿ ಹೇಳು ಅದನ್ನ ಒಳ್ಳೆ ಹೇಳಿನು ನಿನ್ನ ಮುಂದೆ ನಾನು ಕರ್ನ ಈ ಮನಿ ನನಗ ಹಾ ಅಪ್ಪೋ ಇಟ್ಟು ದೊಡ್ಡ ಮನಿ ಬಿತ್ತು ಅಂತನಲ್ಲೋ ಹುಚ್ಚಪ್ಪನ ಮನಿ ತಗೊಂಡು ಏನು ಮಾಡೋದೈತಿ ಮಾಮ ಒಂದಲ್ಲ ಒಂದು ದಿನ ಬಿತ್ತು ತುಮ್ಮನ ಹೋಗಿ ಬಿದ್ದೋದು ಅತ್ತ ಇವೆಲ್ಲ ನಮ್ಮಲ್ಲಿ ಎಲ್ಲರೂ ಅನ್ಕೊಂಡಾರ ಅಷ್ಟೇ ನಂದು ತಂದು ಅಂತೇಳಿ ಇಲ್ಲಿಯದು ಹಾಗೆ ಸುಮ್ಮನೆ ಅಲ್ಲಿಯದು ನಮ್ಮ ಮನೆ ಅಲ್ಲಿ ಅಂದ್ರೆ ಅಲ್ಲೇ ಲೋಪ ಪರ್ಪರಿ ಕಟ್ಟರಲ್ಲಿ ಮ್ಯಾಲ ಪಮ್ಮತ್ತದಲ್ಲ ಪಮ್ಮತ್ತ ಅಲ್ಲದನಲ್ಲ ಅವನ್ ತೆಗೈತಿ ಮನಿ ಅವೆಲ್ಲ ಬಾಡಿಗೆ ಕೊಟ್ಟ ಮನಿ ಇವು ಸುಮ್ಮ ಅವ ತರಿತಾನ ನಾವು ತೆಪ್ಪಲ್ ತಲೆ ಮೇಲೆ ತೊಗೊಂಡು ತುಮ್ಮನ ಹೋಗಿ ಬಿದ್ದೋದು ಅತ್ತ ಎಷ್ಟು ದಿನ ಇರಾವದೀವ ಮರ್ರಿ ಎಷ್ಟು ದಿನ ಇಲ್ಲೇ ಇರದಿ ನಿನ್ನ ಮನೆ ಬ್ಯಾರೆ ಎಷ್ಟು ದಿನ ಇಲ್ಲೇ ಇರದಿ ನಿನ್ನ ಮನೆ ಬ್ಯಾರೆ ಬಣ್ಣದ ಮನಿಯ ಕಟಸಿದಿ ಜೋರ ತಿರುವಾಗಿ ನಿನಗ ಉಳಿಲಿಲ್ಲ ಪೂರ ಹೆಂಡರು ಮಕ್ಕಳು ನನ್ನವರಂದಪ್ಪ ಹೆಂಡರು ಮಕ್ಕಳು ನನ್ನವರಂದಪ್ಪ ನೀ ಹೋಗುವಾಗ ಯಾರು ಇಲ್ಲಪ್ಪ ಕಾವಲಯ್ಯ ಸುಮ್ಮನ ಮದುವೆ ಆಗ ಒಟ್ಟ ವಲ್ಲೋ ವಲ್ಲೋ ವಲ್ಲ ಹೇಳೋ ತಕ ಕೇಳ ಕಮ್ಮನ ತಂಗಿ ಅದಾಳಲ್ಲೇ ಏನ್ ಕಮ್ಮನ್ ತಂಗಿ ಕೆಳಗ ಹಡಿ ಅದಾಳ ಏನ್ ಮಾಡ್ಲಿಕ್ಕಿಂತ ಒಂದು ಜಲಮ ಹೊಡೆದಾಳ ಕ್ಯಾರದ್ರ ಹೋಗೋ ಮರ್ರೆ ಹೆಂಗದಾಳ ನೋಡಿ ಇಲ್ಲ ಸೇಬು ಹಣ್ಣಾಗ್ಯಾಳ ಹೌದೌದು ಸೇಬು ಹಣ್ಣಾಗ ಸುಮ್ಮನ ಮದುವೆ ಆಗ ನಾ ಹೇಳೋ ತಕ ಕೇಳ ಅಲ್ಲೋ ಸಿಕ್ಕಾಪಟ್ಟಿ ದುಡ್ಡು ಐತೆ ಅದನ್ನೆಲ್ಲ ಯಾರಿಗೆ ಕೊಡ್ಲಿ ಕಂದಾಪತಿ ದುಡ್ಡು ಗಳಿಸಿ ಗೌಂಡ್ಯಾರ ಕೈಯ ಸಿಮೆಂಟ್ ಕೊಡ್ಯಾಕ ಹೋಗಿ ಅಂಡಿ ಗೊಬ್ಬರ ತುಂಬಾಕ ಹೋಗಿ ಪಾಪ ಹೋಗೋ ಮರೆ ಇಟ್ಟು ಎಲ್ಲ ದುಡ್ಡು ಗಳಿಸ್ಬೇಕಾರೆ ಎಷ್ಟು ಮನಿ ಮುರಿದಿವು ಎಷ್ಟು ಮನಿ ಹೆಂಡ್ರ ಕೊಳ್ಳಂತಾಳಿ ಎರ್ಸಿವು ಎಷ್ಟು ಮಂದಿ ಕಬ್ಬಿನ ದಂಡಿ ಜಗ್ಯಾಡು ಬ್ಯಾಡ ತಂದೆ ಒಟ್ಟ ಬ್ಯಾಡ ಇಂಥ ಪಾಪ ದುಡ್ನ್ಯಾಗ ಏನಾರು ಶಿಲ್ಪಿ ಮದುವೆ ಆದ್ರೆ ನಮಗೆ ಹುಟ್ಟು ಮಕ್ಳು ಹೆಂಗೆ ಕೊಡ್ತಾವ ಗೊತ್ತಾನ ಬ್ಯಾಡ್ ತಂದೆ ನೋಡ್ಬೇಕಾರೆ ಅನ್ಯಾಯ ಇಲ್ಲಿ ದುಡ್ಡು ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ಗೇಟಿಗೆ ಕಟ್ಟಿದ ನಾ ಎಷ್ಟು ಚಂದ ಇರ್ತಾವ ಮನ್ಯಾಗ ಮಕ್ಕಳು ಒಂದು ತುದ್ದಿರಂಗಿಲ್ಲ ಬಾಯ ಅಂದೋಲ ಧ್ಯಾನಿ ಧ್ಯಾನಿ ಅತ್ತ ಪಾಪ ಇದು ಒಂದ ತಲ್ತಿರ್ತಾವ ಅದ ನ್ಯಾಯ ನೀತಿಲಿ ಬದುಕಿ ಒಂದ ಹೊತ್ತಕೋಲಕ್ಕೆ ನಿಯತ್ತಿಂದ ಊಟ ಮಾಡಿ ನಾಳೆ ಬಗ್ಗೆ ಕನಸು ಕಾಣುವಂಥ ನಮ್ಮಂಥ ಬಡ್ರ ಮನ್ಯಾಗ ಅಷ್ಟೇ ನನ್ನಂಥ ಮಾಸ್ಟರ್ ಪೀಸ್ ಹುಟ್ಟಿರ್ತಾವ ಪೀಸ್ ಹಿಂದಿಲ್ಲ ಮಮ್ಮ ಮುಂದೈತಿ ಬರೀ ಇರ್ಲಿಕ್ಕೆ ಹೋಗಿಲ್ಲ ಅದಕ್ಕೆ ಬೇಡ ನಿನ್ನ ದುಡ್ಡು ಬೇಡ ಏನೂ ಬೇಡ ನಿನ್ನಂಥ ದುಡ್ಡು ನನ್ನ ಜನ್ಮಕ್ಕೆ ಬೇಕಾಗೇ ಇಲ್ಲ ಇನ್ನು ನಿಯತ್ತಿದ್ದ ಎಲ್ಲರ ಗ್ಯಾಂಗರ್ಗತ್ತೆ ಜೋಪಡಿ ಹಾಕೊಂಡು ಇನ್ನು ಕಬ್ಬು ಕೊಡ್ಕೋತ ಜೀವನ ಮಾಡ್ತಾನೆ ಹೊರತು ನಿನ್ನ ಮೋಸದ ದುಡ್ಡಿನಾಗ ಬಿದ್ದು ನಾವು ಹೊಳ್ಳಾಡಿ ಪಾಪ ಕರ್ಮ ಹಚ್ಕೊಳಕ್ಕೆ ತಯಾರಿಲ್ಲಪ್ಪ ಬೇಡ ದುಡ್ಡೈತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ
ಅನ್ಯಾಯ ಮಾಡಿದ ಬಡ್ಡಿಯ ದುಡ್ಡ ಬರದುಲ್ಲ ನಿನ್ನ ಜೋಡ ಮಾವ ತಿಳದ ಬಾಳೆ ಮಾಡ ದುಡ್ಡೈತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡೆಯ ಬ್ಯಾಡ ದುಡ್ಡೈತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡೆಯ ಬ್ಯಾಡ ಅನ್ಯಾಯ ಮಾಡಿದ ಮೋಸದ ದುಡ್ಡ ಬರುದಿಲ್ಲ ನಿನ್ನ ಜೋಡ ಮಾವ ತಿಳದ ಬಾಳ ಮಾವ ತಿಳದ ಬಾಳ ಭಜನ ಹಾಡಕ್ಕೆ ಯಾರು ಸತ್ತಾರಲ್ಲಿ? ಸತ್ತಾಗ ಎಲ್ಲರ ಇದ್ರೆ ಹೇಳು 500 ಕೊಟ್ರೆ ಹಾಡ್ತಾನೆ ಬೆಳತಾನೆ. ಸೀಸನ್ ಮುಗಿದಿಂದ ನಿನ್ನ ಅಂತ ಹುಡುಕಾಡ್ದಿನ ಚೌಡ್ಕಿ ಪದ ಅದಾವ ಹಾಡ್ತೇನೆ. ಏನು 500 ಕೊಡ್ತಾನೆ ಅಂದ್ರೆ ಇದನ್ನ ಮೊದ್ಲಾಗ ಹಾಡ್ತಾನ. ಸೌದತ್ತಿಗೆ ಬಸ್ ಅದಾವನ್ರಿ ಇಲ್ಲಿ ಹತ್ತಿಸಿ ಬಿಡ್ರಿ ಅವಳನ್ನ. ಬಾ ಮತ್ತು ನೀನು ಖಾಲಿ ಇದ್ದಿಲ್ಲೇನು ಮಾಡೋ, ನೀನು ಬೇಸಿದಿ ದಾಡ್ಸಿ ನಿನಗೆ ಬಲೆ ಕಲೆಕ್ಷನ್ ಆಗತ್ತೆ. ಕೆಂಪಗ ಚಂದದಿ ಮಾವನಿ ಬಟ್ಟ ಹಿಂಗೆ ಮಾಡಿಬಿಟ್ರೆ ಸಾಕು. ಬ್ಯಾಡ ಮರ ಬಟ್ಟೆ ಏನು ಅದೊಂದು ವಿಷಯ ಹೇಳಬಾರ್ದಾಗಿತ್ತು, ನಾ ಹೇಳಿ ತಪ್ಪು ಮಾಡೀನಿ ನಿಮಗೆ. ಇನ್ನೇಮ್ ಇಂಥವು ಏನ್ರಿ ವಿಷಯ ಹೇಳಿತ್ತವ ತಿಳ್ಕೊ. ನಾ ಹುಡುಕಾಡಿ ತಗೋತಾನ ಅಂತಾವ ಏನೋ ಇದ್ರು ನಾ ಬಿಡು ಮಗ ಅಲ್ಲ ನೋಡ ಅದನ್ನೆಲ್ಲ ಬಿಡ. ಕಮ್ಮನ ತಂಗಿದಾಳು ಬೆಳ್ಳಗದಾಳ, ಏನು ಇಷ್ಟು ಮಂದಿ ಒಳಗ ಮಾತು ಕೊಟ್ಟನ. ಒಬ್ಬರ ಬೈಲರ ಕೇಳ ಅಲ್ಲಿ ಕಾಕ ಕೂತ ನೋಡ ಅವ್ನು ಕೇಳ ಇಲ್ಲಿ ಹೆಂಗ್ರಿ ಕೊಟ್ಟನಿಲ್ರಿ. ನೀವು ಒಬ್ಬ ನಾನು ಸಾಯಿ ಹಿಡ್ಯಾಕ ಕೂತಿರ್ತೀನಿ ಮತ್ತೆ ಅಲ್ಲಿ ತಳ ಕೂತಾನ ಲೈಟಿನ ತಳ. ನೀನು ಒಬ್ಬ ಸಾಯಿ ಹಿಡ್ಯಾವ ಅಥವಾ ನಿನಗೊಂದು ಕಪ್ ಪರ್ಯಾಗೆ ಚಾ ಕೊಡಿಸ್ಬೇಕಂತ ಮಾಡಿದ್ನೆ ಕ್ಯಾನ್ಸಲ್ ಆತು ನೋಡು ಮಾಮ. ಅವ್ ಏನಾರ ಯಾಕೆ ಹೇಳಲ್ಲ, ಖಾಲಿ ಕೂತಾರಲ್ಲ ಹಿರಿ ಮನುಷ್ಯರು ಅವ್ರು ಏನು ಹೇಳ್ಯಾರ, ಮಾತಿನೊಳಗೆ ಮಾತಿಲ್ದವನ್ ಮೋತಿ ನೋಡ್ಬೇಡ ಅಂತ ಹೇಳ್ಯಾರ ಅವ್ರು. ಅಂದಾಗ ನಿನ್ನ ಮಾತನು ಬೇಡ ನಿನ್ನ ಮೋತಿನೂ ಬೇಡ ಹೋಗ. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದೋ, ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದೋ, ಕೋತಿ ಹಂಗ ತಿರುಗು ಕ್ವಾನಿನ ಜನ್ನ ಹತ್ತಬಾರದೋ, ಜನ್ನ ಹತ್ತಬಾರದು. ಸದ್ಯದಲ್ಲಿ ನಿಮ್ಮ ರೀಚಾರ್ಜ್ ಖಾಲಿ ಆಗಲಿದ್ದು 340 ರೂಪಾಯಿ ಇವತ್ತೇ ಪಾವತಿಸಿ. ಸುಮ್ಮನ ಮದುವೆ ಆಗ ಒಟ್ಟ ಬಾಲ್ಯೋ ಮರೆಯ ಒತ್ತ ನೀನು ಮತ್ತೆ ಕೈ ಮುಗುತ್ತು ಸುಮ್ಮ ಗೋರ್ಮೆಂಟ್ ದವಾಖಾನಿಗೆ ಹೋಗಿ ನಾನು ಕತ್ತು ಮಾತಿಸ್ಬೋದು. ಏನದ ಗಂಧನರ ಅದೆತ್ತಂದ್ರೆ ಇನ್ನ 10 ಮಂದಿ ಕೈಲೆ ಚಪ್ಪಲ್ಲೇ ಬದಸ್ತೇನ. ಆಕಿನ ಓದ್ಯ ಹಲ್ಲಿಂಗದವ ಆದ್ರೂ ಮನಸ್ಸು ಮಾಡಿದ್ನೆ ಲಗ್ನ ಆಗಾಕ. ಆಕಿನ ಓದಿದ್ರೆ ದೇವ್ ಬಂದೆ ಆಕಿ ಪದ ಬದುದಳು, ಈಕಿ ಬದುತ್ತಾಳ, ನೀನು ಬದುತ್ತಿ ಬದುತ್ಕೊಂಡು ತೆಲಮ್ ಎಲ್ಲಿಗೆ ಬತ್ತತ್ವ ಯವ್ವ ತೆಲಮ್ ಬ್ಯಾದ ಮರೆಯ ಏನ ಎಲ್ಲಾರ ಮಠ ಗಿಟ ಇರ್ತಾವ. ಎಲ್ಲಾರ ಸನ್ಯಾಸಿ ಆಗಿ ಬಂದಾರಿಗೆ ಅಲ್ಲೇ ಬಟ್ಟಿಲೆ ಸಿಗ್ನಲ್ ಕೊಟ್ಕೋತ ನಿತ್ಯಾನಂದ ಸ್ವಾಮಿಗತೆ ಇರೋದು ಬೇಸಿ ಅದು ಬಾಳೆ ಅಲ್ಲವ್ವ ಯವ್ವನ ನಾವಳೆ ಬನ್ನಿ ಹಲ್ಲು ಕಟ್ರ ಯಾರಿಗೂ ಅತ್ತಣ ಯವ್ವ ನಿನಗಲ್ಲ ಯವ್ವ ನಿನಗ್ಯಾ ಕಂಡ್ಲ ನೋಡು ಸುಮ್ಮನ ಮದುವೆ ಆಗ ಒತ್ತ ಬ್ಯಾದ ಒಂಟನಿಗಿರಿ ಮುಂಚ ಏನು ದೊಡ್ಡವಾಗಿ ನಿನಗೊಂದು 3 ಮಾತು ಹೇಳಂದ್ರೆ ಹೇಳ್ತಾನ. ತಿಳುವಳಿಕೆ ಮಾತ ಇರ್ಲಿಕ್ಕೆ ಸುಮ್ಮನೆ ಹೋಗ್ಬತ್ತಾನ. ಮತ್ತೆ ಹೇಳ ನೋದ ಮಾಮ ಕಚ್ಚಿ ಕೈ ಬಾಯಿ ತನ್ನ ಇಚ್ಚೊಳಿದ್ರ ಅಚ್ಚುತ್ತನ ಪಜಮಪ್ಪ ಸರೋದ್ನ ಅಂತೇಳಿ ಇದನ್ನ ಯಾರು ಹೇಳ್ಯಾರಲ್ಲೇ? ಯಾವ ಹೇಳ್ತಾರ ನನ್ನ ಕರ್ಸರ್ ಹೋಗೋಟ್ ನಾನು ಹೇಳೋವಾಗ. ಇದ್ರ ಅರ್ಥ ಇಷ್ಟೇ ಮಾಮ, ಎಲ್ಲವೂ ನನ್ನದು ತನ್ನದು ನನ್ನವರು ತನ್ನವ್ರು ನುಕ್ಕೊಂಡು ಜೀವನ ಮಾಡಿದ್ರೆ ಆಯಸ್ ಪೂರ್ತಿ ಮುಗಿಸಿ ಅವ ಕರೆದಾಗ ಮ್ಯಾಗ ಹೊಕ್ಕಿ. ಇರಲಿಲ್ಲ ಅಂದ್ರೆ ಎಲ್ಲರ ದುಡ್ಡು ಐತಿ ಅದು ಐತಿ ಇದು ಐತಿ ಅಂತ ಅಹಂಕಾರದಿಂದ ಜೀವನ ನಡೆಸಿದ್ರೆ ನಿನ್ನ ಹಿಂಗೆ ಕಡಿತಾರಪ್ಪ. ದುರ್ಗವನ್ ಜಾತ್ರೆ ಸುಣ್ಣದ ನೀರು ಕುಡಿಸಿ ಕ್ವಾಣ ಹೈಕತ್ ಕಡ್ದಂಗೆ ಮಾಡ್ತಾರೆ. ನೀವು ಬಿಟ್ಟು ಬಿಡ್ರು ಶ್ರೀಮಂತಿಕೆ ಅನ್ನೋದು ಮದ್ದಿನ ಬಿಸಿಲಿದ್ದಂಗ. ಇವತ್ತು ಅವನ್ ತೆಗಿರ್ತದ, ನಾಳೆಗೆ ಅವನ್ ತೆಗಿರ್ತದ, ನಾಡ್ದು ನಿನ್ ತೆಗಿರ್ತದ. ಹಂಗ ಇದು ಇವತ್ತು ನನ್ನ ತೆಗೈತಲ್ಲ ಅದ ದಿಮಾಕಿನ ದೇವ್ರು ರಮಾಯಿಸಿಗೊಂದು ತೆಂಗಿನಕಾಯಿ ಕಾಣಲಿಲ್ಲ ಅಂತ ಅಂಥದ್ದೆಲ್ಲ ಬಿಡ್ರಿ. ಹಸದ್ ಬಂದವ್ರಿಗೆ ಒಂದು ತುತ್ತ ಅನ್ನ ಕೊಡ್ರಿ, ದನದ ಬಂದವ್ರಿಗೆ ಒಂದು ಸರಿ ನೀರು ಕೊಡ್ರಿ. ಯಾರ ಸೆರೆಗೆ ರೊಕ್ಕಿಲ್ಲ ಅಂದ್ರೆ ಒಂದು 500-400 ರೂಪಾಯಿ ಕೊಡ್ರಿ. ದಾನದಲ್ಲಿ ಶ್ರೇಷ್ಠ ದಾನ ಸೆರೆ ಕುಡಿಯೋರು ರೊಕ್ಕ ಕೊಡೋದು ಮಹಾದಾನ. ನೀ ಅವ್ರಿಗೊಂದು ಕ್ವಾರ್ಟರ್ ಕುಡಿಸಿದ್ರೆ ನಾಳೆ ನಿನ್ಗೊಂದು ನೈಟು ಕುಡಿಸಿ ಅವ್ರು ನಿನ್ನ ಋಣ ಮುಟ್ಟಿಸ್ಬಿಡ್ತಾರ. ಅಂಥದ್ದೆಲ್ಲ ಬಿಟ್ಟು ಆದಾತ ಇದಾತ ಮಂಡು ಸಾಬ್ರಿ ಮಾಡ್ಕೋತ ಸಿರ್ಸಲ್ಕ್ ಹೋದ್ನ ಗಾರ್ಡನ್ದಾಗ ಫೋಟೋ ತೆಗ್ಸಿನೇ ಇದ್ರಾಗ ಬಂದಳ ಮಾಮ. ಸಾವ್ಕಾರ ಅತ್ತ 500 ಎಕರೆ ಹೊಲ ಇದ್ದದ್ದು 5 ಎಕರೆಗೆ ತಂದು ನಿಂದಿರ್ಸಪ್ಪ. ಮತ್ತೇನೈತೆ ಆಕಿನ ಕಬ್ಬನ್ಯಾಗ ಕರೆದಿ ಆಕಿಗೆ 5 ಎಕರೆ ಹಚ್ಚಿದೆ. ಈಕಿನ ಸಿರ್ಸಲ್ ಕರ್ಕೊಂಬಂದು ಈಕಿಗೆ 5 ಎಕರೆ ಹಚ್ಚಿ ಇನ್ನೊಂದು ಅದೊಂದು 5 ಎಕರೆ ಉಳ್ದತ್ತು. ಇನ್ನೊಂದು ಯಾವ್ದಾರು ನೋಡಿ ಇಬ್ರು ಕೂಡ ಜೀತ ಇದ್ಬಿಡ್ನು ಯಾರ್ದಾರ ಮನ್ಯಾಗ ಬಿಟ್ಟು ಬಿಡ್ರು. ಹಿಂಗಾಗಿ ದೊಡ್ಡ ಗೌಡ್ಕಿ ಮಣ್ತನ್ಗ ಇಂದು ಹೊಟ್ಟೆಗೆ ತೌಡು ಇರ್ಲಾರ್ದು ಅನ್ನಾಟ ಸುಣ್ಣ ತಂಬ ಕೊಡ್ರಿ ಅಂತ ಅಡ್ಡಾಡಾಗತ್ತಾವ. ದುಡ್ಕೊಂಡು ತಿನ್ನೋದು ನೋಡ್ರಿ, ಐತತ್ ಮೆರಿಬೇಡ್ರಿ. ದೇವ್ರು ಎದಕ್ಕೆ ನಿಮ್ಗೆ ಹೆಚ್ಚು ಕೊಟ್ಟಿರ್ತಾನ? ಕಡಿಮೆ ಇದ್ದಾರಿಗೆ ಕೊಟ್ಟು ಸಹಕಾರ ಮಾಡ್ರಪ್ಪ. ಎಲ್ಲರೂ ಆನಂದ ಇರತ್ ಕೊಟ್ಟಿರ್ತಾನ.
ನನಗೆ ಬರಲಿ ಅಂತ ಕೆಬ್ರಕೊಂದ್ರೆ ನೋಡ್ಲಿ ಲಾಸ್ಟಿಗೆ ನಿಮ್ಮನ್ನ ಸತ್ರ ಅಂದ್ರೆ ನಾ ಏನಾರ ಜಗಿ ದಂಡಿ ಹೊಡಿಬೇಕು ಅಟ್ಟ ನಿಮ್ಮನ್ನೇನು ಯಾರು ನಿಮ್ಮನ್ನ ಏನು ಬಂದು ಜೈಕಾರ್ಯಾಕೆ ಮಣ್ಣು ಅಂಕುರ್ ಕೊಡೋದಲ್ಪ ಇದು ಮಾತ್ರ ಸತ್ಯ 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 ಇಟ್ಟು ಮಾತ್ರ ಹೇಳ್ತೀನಿ. ಸಾವ್ಕಾರ ಅಂತ ಮೆರಿತಿಯಲ್ಲ ನೀನಲ್ಲ ಸಾವ್ಕಾರ ಅಂದ್ರೆ ಇತ್ತೀಚೆಗೆ ನೆನಪಾಗೋದು ನನಗೆ ಒಬ್ಬರ ಸಾವ್ಕಾರ ಅವರೇ ದಾನ ಧರ್ಮವನ್ನು ಮಾಡಿ ಈ ಕೈಲಿ ಕೊಟ್ಟಂಥ ದಾನವನ್ನು ಈ ಕೈಗೆ ತಿಳಿಸದೆ ದೇವರಲ್ಲಿ ದೇವರಾದ ನಗುಮುಖದ ರಾಜ್ಕುಮಾರ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಅವರು ನಿಜವಾದ ದೇವರು. ಅದಕ್ಕೆ ಕರ್ನಾಟಕದ ಜನತೆ ಅವ್ರನ್ನ ಇಲ್ಲಿಟ್ಕೊಂಡು ಆರಾಧನೆ ಮಾಡ್ತಾರೆ. ನಿನ್ನೆಲ್ಲಿ ಇಟ್ಕೋತಾರ ಅದಕ್ಕೆ ಪ್ಯಾಂಟ್ ಸಡ್ಲಾಗಿತ್ತಾಳ ನಿನ್ನ ಚಲೋ ಜಾಗ ನೋಡೇ ಇಟ್ಕೋತಾರ. 4-5 ದಿವಸ ಇದ್ದ ಆರಾಮ್ ಸುಮ್ಮನೆ ಮದುವೆ ಆಗಬೇಡ ಅದನ್ನೆಲ್ಲ ಏನು ಹಾಳು ಉತ್ಸಾಹ ಬರ್ತಾನೆ ಒಟ್ಟ ಬ್ಯಾಡುವ ಮರ ನಿನ್ನ ಮದುವೆ ಉತ್ಸಾಹ ಬ್ಯಾಡಿನ ಒಟ್ಟ ನಿನ್ನ ಸಂಬಂಧ ಸಾಕಾಗೋಯ್ತು ನನಗೆ. ಒಟ್ಟ ಸುಮ್ಮನೆ ಹೋಗ್ತಾನೆ ಸುಳ್ಳು ಹಳ್ಯಾಗಳನ್ನ ಕರೆಸಿ ತಂಗಿ ಕೊಡ್ತಾನೆ ಅದಕ್ಕೆ ಕೊಡ್ತಾನೆ. ಯಾಕೆ ಅಳಗಲ್ಲಸ್ತಿರೋ ಅಟ್ಟನಾರ ಹಳ್ಯಾಗಳ ಮೇಲೆ ಕಾಜಿ ಇದ್ರೆ 2 GB ನೆಟ್ ಹಾಕಸ್ರಿ ಸಾಕ. ಅದಕ್ಕಲೇ ಹಾಸಿಗೆ ಮುಸುಕ್ ಹಾಕೊಂಡು ಸನ್ನಿಲ್ಲ ಹಿಡಿಯೋ ನೋಡಿ ಆರಾಮ ಇರ್ತು. ಕೆಳಜಾನ ಶಿವ ದಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದ ನೋಡಲ್ಲ ನೊಳಗ ನೀನು ತಿಳಿದ ನೋಡಲ್ಲ ಕಾಶಿಯ ದಯ ಚೆನ್ನಾಗಿ ಮಾಡ ಕಾಶಿಯ ದಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ನಿತ್ಯ ದಾನವ ಧರ್ಮವ ಮಾಡಲ್ಲ ನಿನ್ನೊಳಗ ನೀನು ತಿಳಿದ ನೋಡಲ್ಲ ನಿನ್ನೊಳಗ ಹೋಗಲೇ ನೀನು ಹೋದ್ರೆ ಏನಾಯ್ತು? ನನ್ನ ತಂಗಿಗೆ ಏನು ವರ ಕಡಿಮೆ ನಾನೀ ಅಂತಾರ. ಏ ಧರ್ಮ ನಿನಗಾವತ್ತೇ ಹೇಳಿದ್ದೆ ಧರ್ಮ ಕರ್ಮದ ಯುದ್ಧದಲ್ಲಿ ಧರ್ಮನೇ ಗೆದ್ದಿರಬಹುದು. ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತೆ ಮೇಲೆ ಹಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅಂತ.